ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ಪೂರ್ಣಿಮಾ ವೆಂಕಟೇಶ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಟ್ಯೂಸ್ಡೇ ಮಿನಿ ಲಾಗ್ ಆಗಿರುತ್ತೆ. ನನಗೆ ತಿಂಗಳು ಏಕಾದಶಿ ಮಾಹಿತಿ ಕೊಡ್ತಾರಲ್ಲ ಹರ್ಷಿತ್ ಅಂತ, ಅವರು ತುಮಕೂರಿಂದ ಬೆಂಗಳೂರಿಗೆ ಬಂದಿದ್ದರು. ವಿದ್ಯಾಪೀಠ ಸರ್ಕಲಲ್ಲಿ ವಿಶ್ವೇಶ ತೀರ್ಥರದ್ದು 6ನೇ ವರ್ಷದ ಸಮಾರಾಧನೆ ಇತ್ತು. ನೀವು ಬನ್ನಿ ಅಮ್ಮ, ತುಂಬಾ ಚೆನ್ನಾಗಿರುತ್ತೆ, ನಿಮಗೂ ಅನುಭವಗಳಾಗುತ್ತೆ. ಅಲ್ಲೆಲ್ಲ ಪ್ರವಚನ ಅದು ಇದು ಎಲ್ಲ ಇರುತ್ತೆ. ಬಂದು ನೀವು ಕೇಳಿಸ್ಕೊಂಡು ನೋಡಿಕೊಂಡು ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ಹೋಗ್ಬೋದು. ಬನ್ನಿ ಅಮ್ಮ ಅಂತ ನನ್ನನ್ನು ಕರೆದಿದ್ರು. ಹಾಗಾಗಿ ಅವತ್ತು ನಮ್ಮ ಯಜಮಾನ್ರದ್ದು ಮಂಗಳವಾರ ವೀಕ್ ಆಫ್ ಆಗಿರೋದ್ರಿಂದ ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು ಹೋದ್ವಿ. ನನ್ನ ಮಗಳಿಗೆ ಆಫೀಸ್ ಇತ್ತು, ಹಾಗಾಗಿ ಅವಳಿಗೆ ರಾಯರು ಪೂಜೆ ಅಂತಂದರೆ ತುಂಬಾ ಇಷ್ಟ. ಹಾಗಾಗಿ ನಾವು 3 ಜನ ಹೋದ್ವಿ. ಹಾಫ್ ಡೇ ರಜಾ ಹಾಕ್ಕೊಂಡಿದ್ಲು. ಅಲ್ಲಿ ನಾವು ಒಳಗಡೆ ಹೋದ್ಮೇಲೆ ಅವ್ರಿಗೆ ಕಾಲ್ ಮಾಡಿದ್ವಿ, ನಾನು ಬರೋದೊಂದು ಸ್ವಲ್ಪ ತಡ ಆಗುತ್ತೆ, ನೀವು ದರ್ಶನ ಪ್ರಸಾದ ಎಲ್ಲ ತೊಗೋತಾ ಇರಿ ಅಂತಂದರು. ಒಳಗಡೆ ಹೋದ್ವಿ. ಹೋಮ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಹೋಮ ಅಂದರೆ ಬ್ರಾಹ್ಮಣರು, ಲಿಂಗಾಯತರುಗಳು ತುಂಬ ಜನ ಇದ್ದರು ಬಿಡಿ. ನಮಗೆ ಗೊತ್ತಿರಲಿಲ್ಲ ಮಠಗಳಿಗೆ ಹೋಗಬೇಕು ಅಂತ ಅಂದರೆ ಮನೇಲಿ ನಾವು ಪೂಜೆ ಪುನಸ್ಕಾರಕ್ಕೋಸ್ಕರ ನಮ್ಮ ಯಜಮಾನರಿಗೆ ಪಂಚಶಲ್ಯ ಹಾಕಿಸ್ತಾ ಇದ್ದೆ. ಅಲ್ಲಿ ಏನು ಅಂತಂದರೆ ಎಲ್ಲರೂ ಪಂಚಶಲ್ಯಗಳೇ. ಮತ್ತು ಅಲ್ಲಿ ಊಟಕ್ಕೆ ಹೋಗೋದಕ್ಕೂ ಒಂದು ವಿಧಾನ ಇದೆ. ಆಮೇಲೆ ಅವ್ರದ್ದು ವಿಶ್ವೇಶ ತೀರ್ಥರದ್ದು ಅವ್ರದ್ದು ಒಂದು ಬೃಂದಾವನ ಥರ ಒಳಗಡೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಎಲ್ಲ ದರ್ಶನ ಮಾಡಿಕೊಂಡು ಅಲಂಕಾರ ಎಲ್ಲ ರಾಯರು ಬೃಂದಾವನ ಆಗಿರ್ಬೋದು, ಮತ್ತು ಕೃಷ್ಣನ ಅಲಂಕಾರ ತುಂಬಾ ಚೆನ್ನಾಗಿತ್ತು. ಅಲಂಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿ ಪ್ರಸಾದ ನಡೀತಾ ಇತ್ತು. ಬ್ರಾಹ್ಮಣರು ಲಿಂಗಾಯತರದಕ್ಕೆ ಊಟಕ್ಕೆ ಏನಾದ್ರು ಕೂತ್ಕೊಂಡ್ರೆ ಒಂದು ಪಂಕ್ತಿ ಎದ್ದೇಳೋದಕ್ಕೆ 1.5 ಅವರ್ ಬೇಕು. ಏನು ಅಂತಂದರೆ ಆ ಊಟದ ಜೊತೆಗೆ ಅವ್ರ ಮಕ್ಳುಗಳಿಗೆ ಕಾಲಿಗೆ ಗೆಜ್ಜೆ ಕಟ್ಟಿ ಅಲ್ಲಿ ದೇವ್ರ ಭಕ್ತಿ ಹಾಡುಗಳ್ನ ಕೂಡ ಆಡಿಸ್ತಾರೆ. ಆಮೇಲೆ ಇಂಥ ಕಡೆಗೆ ಇಂಥದ್ದೇ ಬಡಿಸ್ಬೇಕು ನೋಡಿ. ಮಕ್ಕಳು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕೈಯಲ್ಲಿ ಇದೆಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿ ಹಾಡುಗಳೆಲ್ಲ ಹೇಳ್ಕೊಂಡು ಊಟ ಎಲ್ಲ ಬಡಿಸಿದ್ರು. ಎಲೆಯಲ್ಲಿ ಈ ಕಡೆನೇ ಉಪ್ಪು ಬರಬೇಕು, ಈ ಕಡೆನೇ ಸ್ವೀಟ್ ಬರಬೇಕು ಅಂದರೆ ಇವ್ರ ಕಡೆ ಎಲ್ಲ ಫಸ್ಟು ರೈಸ್ ಹಾಕೋ ಬಂದ್ಬಿಡ್ತಾರೆ, ವೈಟ್ ರೈಸು, ಫಸ್ಟು ರಸಮು, ಆಮೇಲೆ ಹುಳಿ ಅಂತ ಹಾಕ್ತಾರೆ, ಸಾಂಬಾರು, ಆಮೇಲೆ ಪಲ್ಯಗಳು, ಲಾಸ್ಟಲ್ಲಿ ಕೊನೆಗೆ ಇವ್ರ ಕಡೆ ಎಲ್ಲ ಸ್ವೀಟ್ಗಳೆಲ್ಲ ಬರೋದು. ತುಂಬಾ ಚೆನ್ನಾಗಿತ್ತು. ನಮಗೂ ಪ್ರಸಾದ ಎಲ್ಲ ಸಿಕ್ತು, ಊಟ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ನಮಗೆ ದಕ್ಷಿಣೆ ಅಂತ ಎಲ್ರಿಗೂ ಹೊಸದು ಗೋಲ್ಡ್ ಕಾಯಿನು 5 ರೂಪಾಯಿ ಗೋಲ್ಡ್ ಕಾಯಿನು ಕೊಟ್ಟರು. ಅದನ್ನು ಏನು ಮಾಡಬೇಕು ಅಂತ ನಾನು ಹರ್ಷಿತ್ ಅವ್ರನ್ನ ಕೇಳಿದ್ದಕ್ಕೆ, ಅದನ್ನು ನೀವು ಯಾವುದೇ ಕಾರಣಕ್ಕೂ ಬಳಸ್ಕೊಳ್ಳೋ ಹಾಗಿಲ್ಲ, ರಾಯರ ಹತ್ರ ಇಟ್ಟು ನೀವು ಪೂಜೆ ಮಾಡಿ ಅಂತ ಹೇಳಿದ್ರು. ಇವರು ದೊಡ್ಡರು ಗುರುಗಳು ಬಂದರು, ಅವ್ರದ್ದು ಆಶೀರ್ವಾದ ಸಿಕ್ತು. ನಮಗೆ ತುಂಬಾ ಖುಷಿ ಆಯಿತು. ನಮಗೆ ಊಟದ ಹತ್ರಕ್ಕೆ ಬಂದಿರೋದಲ್ಲದೆ ಈಚೆ ಕೂಡ ಅವ್ರದ್ದು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕಾಗಿತ್ತು, ಆದರೆ ನಾವು ಪಾದ ಮುಟ್ಟಲಿಲ್ಲ. ದೂರದಿಂದನೇ ನಾವು ಅವ್ರನ್ನ ಪೂಜೆ ನಮಸ್ಕಾರ ಮಾಡ್ಕೊಂಡ್ವಿ. ಇವರೇ ಹರ್ಷಿತ್ ಅಂತ, ಇವರೇ ನನಗೆ ಏಕಾದಶಿ ಮಾಹಿತಿ ಕೊಡೋದು. ಇವರಿಂದ ನನಗೆ ತುಂಬ ಉಪಯುಕ್ತವಾದ ಮಾಹಿತಿಗಳು. ಇವ್ರದ್ದು ನಂಬರ್ ನನಗೆ ಸಿಕ್ಕಿರಲಿಲ್ಲ, ಇವ್ರ ನಂಬರ್ ಸಿಕ್ಕಿರೋದ್ರಿಂದ ಏಕಾದಶಿ ಬಗ್ಗೆ, ರಾಯರ ಬಗ್ಗೆ ತುಂಬಾ ತಿಳಿಸ್ಕೊಡ್ತಾ ಇದ್ದಾರೆ. ನಿನ್ನೆ ಇವ್ರ ಹತ್ರ ನಾನು ಫ್ರೀ ಆಗಿದ್ದಾಗ ನಾನು ಮಾತಾಡಿದೆ. ತುಂಬಾ ಇವರು ವರ್ಷ ನಮ್ಮ ಮನೆ ಹತ್ರ ಇರೋದು ಈ ಲೇಡೀಸ್ಗಳು ಗುರ್ತಿಡ್ದು ಅವರೇ ಮಾತಾಡ್ಸಿದ್ರು. ನೋಡಿ, ಗುರುಗಳು ಬಂದರು, ಎಲ್ಲರೂ ನಮಸ್ಕಾರ ಮಾಡ್ಕೊತಾರೆ. ಕೆಲವ್ರಿಗೆ ಗೊತ್ತಿಲ್ಲ, ಕಾಲು ಮುಟ್ಟಿ ಪಾದ ನಮಸ್ಕಾರ ಮಾಡಿಬಿಡ್ತಾರೆ. ಹಾಗೆಲ್ಲ ಗುರುಗಳ ಕಾಲು ನಾವು ಮುಟ್ಟೋ ಹಾಗಿಲ್ಲ. ನನ್ನ ಇನ್ನೂ ಪೂರ್ತಿ ಮಾಹಿತಿ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ನಾನು ಹರ್ಷಿತ್ ಅವ್ರ ಹತ್ರ ಏನು ಮಾತಾಡಿದ್ದೀನಿ, ಏನು ರಾಯರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿ ನಾನು ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ. ಥ್ಯಾಂಕ್ಸ್ ಫಾರ್ ವಾಚಿಂಗ್.